ಈಗ ಆರ್ ನಗರ ಮನೆಯಿಂದಲೇ ಲಗೇಜ್ ಅನ್ನ ತಗೊಂಡು ಹೋಗಿರೋದು. ಆರ್ ನಗರ ಮನೆಗೆ ದರ್ಶನ್ ಬಂದು ಹೋಗಿ ಮಾಡಿದ್ರ ಇವತ್ತು ತೀರ್ಪು ಬರುತ್ತೆ ಅಥವಾ ಈ ತರದ ತೀರ್ಪು ಏನಾದ್ರೂ ಬಂದ್ರೆ ಅಂತಲೇ ಮುಂಚೆ ಏನಾದ್ರೂ ಪ್ರಿಪೇರ್ ಆಗಿದ್ರಂತ? ದರ್ಶನ್ ಕಳೆದ ಡಿಸೆಂಬರ್ನಲ್ಲಿ ಜೈಲಿಂದ ಹೊರಗೆ ಬಂದ ನಂತರ ಅವರು ನೇರವಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ತೆರಳಿದ್ರು. ಆ ನಂತರ ಆರ್ ನಗರದ ನಿವಾಸಕ್ಕೆ ಅವರಿಗೆ ಆಗಾಗ ಬಂದು ಹೋಗ್ತಾ ಇದ್ರು. ಇಲ್ಲಿಂದನೇ ಅವರು ಸಿನಿಮಾದ ಶೂಟಿಂಗ್ಗಳಿಗೂ ಕೂಡ ತೆರಳ್ತಾ ಇದ್ರು. ಮತ್ತೆ ಅಭಿಮಾನಿಗಳನ್ನ ಈ ಆರ್ ನಗರದ ನಿವಾಸದಲ್ಲಿ ಅವರು ಭೇಟಿನ ಆದಂತಹ ಹಲವಾರು ದೃಶ್ಯಾವಳಿಗಳನ್ನ ಕೂಡ ನಾವು ನೋಡಿದ್ದೇವೆ. ಆದ್ರೆ ಮೊನ್ನೆಯಿಂದ ಅಂದ್ರೆ ದರ್ಶನ್ ಮೊನ್ನೆ ಏನು ಕೋರ್ಟ್ ಕೇಸ್ ಇತ್ತು ಅಲ್ಲಿ ದರ್ಶನ್ ಆರ್ ನಗರ ನಿವಾಸದಲ್ಲಿ ಇರಲಿಲ್ಲ. ಮೊನ್ನೆಯಿಂದ ದರ್ಶನ್ ಈ ಮನೆಯಲ್ಲಿ ವಾಸವಾಗಿಲ್ಲ. ಹಾಗಾಗಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಹೊಸಕೆರೆ ನಿವಾಸದಲ್ಲಿ ದರ್ಶನ್ ಅವರು ವಾಸವಾಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಹಾಗಾಗಿ ನಿನ್ನೆ ರಾತ್ರಿ 8 ಗಂಟೆಗೆ ಅವರು ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಇದ್ದು ನಂತರ ಮಡಿಕೇರಿಗೆ ಹೋಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಅಲ್ಲಿಂದ ಇವತ್ತು ಚಾಮರಾಜನಗರದಲ್ಲಿ ಮಾದೇಶ್ವರ ಬೆಟ್ಟಕ್ಕೆ ಮುಗಿಸ್ಕೊಂಡು ಇವತ್ತು ಬೆಂಗಳೂರಿಗೆ ವಾಪಸ್ ಬರಬೇಕು ಅನ್ನೋ ಒಂದು ಪ್ಲಾನ್ ಆಗಿತ್ತು. ದೇವಸ್ಥಾನಕ್ಕೆ ಹೋಗುವಂತ ಒಂದು ಪ್ಲಾನ್ ಆಗಿತ್ತು. ಆದ್ರೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಂಜೆ ಹೊತ್ತಿಗೆ ಇವತ್ತು ಬೆಳಿಗ್ಗೆ ಹೊತ್ತಿಗೆ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಬಂದ ಹಿನ್ನೆಲೆಯಲ್ಲಿ ದರ್ಶನ್ ತಕ್ಷಣಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ನಂತರ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ದರ್ಶನ್ ಕೇಸ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಗೆಲುವು. ವಕೀಲರ ತಂಡಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ಯಶಸ್ಸು ಸಿಕ್ಕಿದೆ. ಬೇಲ್ ರದ್ದುಗೊಳಿಸೋದಕ್ಕೆ ಪ್ರಯತ್ನ ನಡೆಸಿದ್ದ ಸರ್ಕಾರಕ್ಕೆ ದೊಡ್ಡ ಗೆಲುವಿದೆ. ದರ್ಶನ್ ಕೇಸ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಸಿಕ್ಕಂತಹ ದೊಡ್ಡ ಗೆಲುವು. ಹೈಕೋರ್ಟ್ ಕೊಟ್ಟಂತ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು ರಾಜ್ಯ ಸರ್ಕಾರ. ಸುಪ್ರೀಂ ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಮತ್ತು ತಂಡ ವಾದ ಮಾಡಿತು. ಸ್ಕ್ರೀನ್ ಮೇಲೆ ಫೋಟೋ ನೋಡ್ತಾ ಇದ್ದೀರಿ ನೀವು. ಎಸ್ಪಿಪಿ ಪ್ರಸನ್ನ ಕುಮಾರ್ ಮತ್ತು ತಂಡ ಇರುವಂತಹ ಫೋಟೋ ಇದು. ಮಧ್ಯದಲ್ಲಿರೋರು ಎಸ್ಪಿಪಿ ಪ್ರಸನ್ನ ಕುಮಾರ್. ಸುಪ್ರೀಂ ಕೋರ್ಟ್ ಆದೇಶದ ನಂತರ ವಕೀಲರು ಸಂತಸ ವ್ಯಕ್ತಪಡಿಸಿದ್ದಾರೆ. ಚಿದಾನಂದ್, ಸಿದ್ಧಾರ್ಥ್ ಲೂತ್ರಾ, ಸಚಿನ್, ಅನಿಲ್ ನಿಶಾನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ದೊಡ್ಡ ಗೆಲುವಿದೆ. ವಕೀಲರ ತಂಡ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣದ ವಾದವನ್ನ ಸಮರ್ಥವಾಗಿ ನಿಭಾಯಿಸಿತು. ದರ್ಶನ್ ಕೇಸನ್ನ ಗೆದ್ದಿದೆ ತಂಡ. ರಾಜ್ಯ ಸರ್ಕಾರಕ್ಕೆ ದೊಡ್ಡ ಗೆಲುವಿದು. ಹೈಕೋರ್ಟ್ ಕೊಟ್ಟಂತಹ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಮೇಲ್ಮನವಿ. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗ ಅಥವಾ ಪರಪ್ಪನ ಅಗ್ರಹಾರಕ್ಕ? ಬಳ್ಳಾರಿ ಜೈಲಿನಲ್ಲಿದ್ದಾಗ ಹೈಕೋರ್ಟ್ನಿಂದ ಬೇಲ್ ಪಡೆದಿತ್ತು. ಕೊಲೆ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ತುರ್ತಾಗಿ ಕೋರ್ಟಿನ ವಿಚಾರಣೆ ಮುಗಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಪ್ರತಿದಿನದ ಕೋರ್ಟ್ ಕಲಾಪಕ್ಕೆ ಆರೋಪಿಗಳು ಹಾಜರಾಗಬೇಕು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೆ ಕೋರ್ಟ್ ಕಲಾಪಕ್ಕೆ ಹಾಜರಾಗೋದಕ್ಕೆ ತೊಂದರೆ ಆಗುತ್ತೆ. ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಶಿಫ್ಟ್ಗೆ ಪೊಲೀಸರು ಮನವಿ ಮಾಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.